ನಮಗೆ ಪೇಮೆಂಟೇ ಕೊಟ್ಟಿಲ್ಲ. ಈಗ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತೇಳ್ಬಿಟ್ಟು 3 ತಿಂಗಳಿಂದ ಸತಾಯಿಸ್ತಾ ಇದ್ದಾರೆ. ಇವತ್ತಿಗೂ ₹1 ಆದರೂ ಪೇಮೆಂಟೇ ಹಾಕಿಲ್ಲ. ಬಟ್ ಅದರಲ್ಲಿ ಕೆಲವ್ರಿಗೊಬ್ರಿಗೆ ಹಾಕ್ಕೊಂಡಿದ್ದಾರೆ, ಕೆಲವೊಬ್ರು ಕೊಟ್ಟಿಲ್ಲ ಪೇಮೆಂಟು. ನಮ್ಮ ಮನೇಲಿ ನೋಡಿದ್ರೆ ಸಾಲ ಮಾಡ್ಕೊಂಡು 2 ತಿಂಗಳಿಂದ ಮನೆ ಮೇಂಟೈನ್ ಮಾಡ್ತಾ ಇದ್ದೀವಿ. ಇದುವರೆಗೂ ಸಾಲಗಾರರು ಮನೆ ಹತ್ರ ಬರ್ತಾರೆ, ಯಾವತ್ತು ಕೊಡ್ತೀರಾ ಅಂತ ಕೇಳ್ತಾರೆ. ನಾವು ಇವತ್ತು ನಾಳೆ ಅಂತ ಹೇಳ್ತಾನೆ ಇದ್ದೀವಿ. ಅವರು ಬಂದು ಜಗಳ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ನಾವು ಏನು ಮಾಡಬೇಕು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಇವತ್ತು ಬೇಕೇ ಬೇಕು ಪೇಮೆಂಟ್ ಅಂತ ಕಂಪ್ನಿ ಹತ್ರಕ್ಕೆ ಬಂದಿದ್ದೀವಿ. ಇವತ್ತು ಕೊಟ್ಟರೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲ. ಇದ್ದಾರೆ, ನಮಗಿಬ್ಬರು ಮಕ್ಕಳಿದ್ದಾರೆ. ನಮ್ಮ ಹಸ್ಬೆಂಡ್ ಅಂತ ಇವತ್ತು ತೊಗೊಂಡು ಬಂದರೆ ಮನೇಲಿ ಬಿಟ್ಕೊಳ್ಳೋದು, ಇಲ್ಲಾಂದರೆ ಬಿಟ್ಕೊಳ್ಳಲ್ಲ ಅಂತೇಳಿ ಗಲಾಟೆ ಮಾಡಿ ಕಳಿಸಿದ್ದಾರೆ ಇವತ್ತಿಲ್ಲಿಗೆ. ಇವತ್ತು ಕೊಡ್ತೀನಿ, ಈಗ ನಾಳೆ ಕೊಡ್ತೀನಿ. ಈಗ ಸೋಮವಾರ, ಈಗ 13, ಈಗ 10 ಬರೀ ಡೇಟುಗಳು ಹೇಳ್ತಾ ಇದ್ದಾರೆ ಹೊರತು ಇದುವರೆಗೂ ಪೇಮೆಂಟೇ ಕೊಟ್ಟಿಲ್ಲ ನಮಗೆ. ಚೆಕ್ ಕೊಟ್ಟಿದ್ದಾರೆ. ಚೆಕ್ಕು ಹೋದ ತಿಂಗಳು 10ನೇ ತಾರೀಕು ಕೊಟ್ಟಿರೋ ಚೆಕ್ಕು ಇದುವರೆಗೂ ₹1 ಸ್ಯಾಲ್ರಿ ಕೊಟ್ಟಿಲ್ಲ. ಅವರು ಹಾಕ್ಬೇಡ ಅಂತೇಳಿ ಫೋನ್ ಮಾಡಿಬಿಟ್ಟು ಹೇಳ್ತಾರೆ ಅವ್ರಿಗೆ, ಹಾಕ್ಬೇಡಿ ದುಡ್ಡಿಲ್ಲ ಅಂತೇಳ್ಬಿಟ್ಟು ಹಾಕ್ಬೇಡ ಅಂತ ಹೇಳ್ತಾರೆ ಅವರು. ನಮ್ಗೆ ಇವತ್ತು ನಮ್ಗೆ ಸ್ಯಾಲ್ರಿ ಬೇಕು ಸರ್. ನಮ್ದು ಏನಿದೆ ಅಷ್ಟು ಕೊಟ್ಟರೆ ನಮ್ಗೆ ಸಾಕು. ಅವರು ಇನ್ನೂ 20 ಡೇಸ್ ಎಕ್ಸ್ಟ್ರಾ ಕೆಲಸ ಮಾಡಿದ್ದೀವಿ. ನಮಗೆ 20 ಡೇಸ್ ಸ್ಯಾಲ್ರಿ ಬೇಡವೇ ಬೇಡ. ನಮ್ಗೆ 2 ತಿಂಗಳು ಸ್ಯಾಲ್ರಿ ಕೊಟ್ಟರೆ ನಮ್ಗೆ ಸಾಕು. ನಾವು 10 ತಿಂಗಳಿಂದ ಕೆಲಸ ಮಾಡಿದ್ದೀವಿ ಸರ್ ಇಲ್ಲಿ. QC ಶಿಲ್ಪ ಹೋಟೆಲ್ ನಾವು ಕೆಲಸ ಮಾಡ್ತಿದ್ವಿ. ಫಸ್ಟಿಗೆ ನವಂಬರ್ದು ಮತ್ತು ಡಿಸೆಂಬರ್ದು 2 ತಿಂಗಳದ್ದು ನಮಗೆ 13ನೇ ತಾರೀಕು ಚೆಕ್ ಹಾಕ್ಕೊಟ್ರು. ಮತ್ತು ಅದಾದಮೇಲೆ ನಾವು ಅವತ್ತು ಕೇಳಿದ್ದಕ್ಕೆ ಇವತ್ತು ಸಂಜೆ ಹಾಕ್ತೀವಿ ಅಂತಂದರು. ಮತ್ತು ಕಂಪ್ನಿ ರಜೆ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ. ಮತ್ತು ತಿರ್ಗಾ ಒಂದ್ಸಲ ನಾವು MLA ಮನೆ ಹತ್ರ ಅಲ್ಲೆಲ್ಲ ಹೋದಾಗ ಅಲ್ಲಿ ಕರೆಸ್ಬಿಟ್ಟು ಇವತ್ತು ಓನರ್ನ ಕರೆಸ್ಬಿಟ್ಟು ಏನು ಹೇಳಿದ್ರು, 28ನೇ ತಾರೀಕು ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಚೆಕ್ ಇಸ್ಕೊಂಡು 28ನೇ ತಾರೀಕು ಚೆಕ್ ಹಾಕ್ಕೊಟ್ರು. ಅವತ್ತು ಬಂದರೆ ಮತ್ತೆ ಅವತ್ತು ಕಂಪ್ನಿನೇ ಕ್ಲೋಸ್ ಮಾಡಿದ್ರು. ಕ್ಲೋಸ್ ಮಾಡಿರಿ ಮತ್ತು ನಮಗೆಲ್ಲ ಕಡೆ ಓಡಾಡಿ ಮತ್ತು ಲೇಬರ್ ಆಫೀಸ್ ಹತ್ರ ಹೋದ್ವಿ. ಲೇಬರ್ ಆಫೀಸಿಂದ ನಾವು ಫೆಬ್ರವರಿ 13ನೇ ತಾರೀಕು ಅಷ್ಟರೊಳಗೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡ್ರು. ಮತ್ತು ನಾವು 19ನೇ ತಾರೀಕು ಬಂದ್ವಿ. 19ನೇ ತಾರೀಕು ಬಂದ್ರೆಗಾನ ಲೇಬರ್ ಆಫೀಸರು ಇಲ್ಲಿಗೆ ಬಂದವ್ರು ನೋಡ್ರೆ ಅವ್ರ ಹತ್ರ ದುಡ್ಡಿಲ್ಲ, ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಸರ್ ನಿಮ್ಗೆ ಕೊಟ್ಟಿರೋದು ಡೇಟ್ಗಿಂತ ನಾವು ಎಕ್ಸ್ಟ್ರಾ ಡೇಟ್ ಕೊಟ್ಟಿದ್ದೀವಿ, ಇನ್ನೂ ಟೈಮ್ ಕೊಡು ಅಂದ್ರೆ ನಾವು ಬಾಡಿಗೆ ಮನೆಗಳಿರೋದು, ನಮಗೂ ಜೀವನ ಇದೆ. ಇವಾಗ ಇಲ್ಲೇ 1.5 ತಿಂಗಳಿಂದ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೀವಿ. ನಮ್ಗೆ ₹1 ಸಂಪಾದನೆ ಎಲ್ಲ ಸಾಲ ಬಂದು ಮನೆ ಹತ್ರ ಬಂದು ಮನೆ ಓನರ್ ಖಾಲಿ ಮಾಡು ಅಂತಾರೆ. ಸಾಲದಾರ್ ಬಂದು ಕೇಳ್ತಾರೆ ನಾವು ಯಾವುದು ಅಂತ ನಾವು ಇದು ಮಾಡೋಣ ಅಂದರೆ ಅವ್ರ ಹತ್ರ ದುಡ್ಡಿಲ್ಲ, ಏನು ಮಾಡ್ತೀರಾ ಅಂತ ಕೇಳ್ತಾರೆ. ನಮ್ಗೆ ಇವತ್ತು ಕೊಡ್ತೀವಿ ಅಂತ ನಾವು ಹೇಳಿದ್ದಾರೆ. ನಾವು ಇವತ್ತು ದುಡ್ಡು ಕೊಟ್ಟರೆ ನಮ್ದು ಏನಿದೆ ನಮ್ಗೆ ಕೊಟ್ಟರೆ ನಾವು ಹೋಗ್ತೀವಿ, ಇಲ್ಲಾಂದ್ರೆ ಹೋಗೋದಿಲ್ಲ ಸರ್. ನಿಮ್ಗೆ ಎಷ್ಟು ಬರಬೇಕು? 27.5. ಏನು ಕಾರಣ ಹೇಳಿ ಅವರು ಡಿಲೇ ಮಾಡ್ತಿದ್ರು ಸಂಬಳ? ಅದು ನಮಗೆ ಗೊತ್ತಿಲ್ಲ ಸರ್, ನಮಗೆ ಗೊತ್ತಿಲ್ಲ. ನಮ್ಗೆ ಅವ್ರ ಪರ್ಸ್ನಲ್ ನಮ್ಗೆ ಗೊತ್ತಿಲ್ಲ. ನಾವು ವರ್ಕರ್. ಈಗ ಸದ್ಯಕ್ಕೆ ಕೆಲಸ ನಿಲ್ಲಿಸಿದ್ರು? ಸ್ಟಾಪ್ ಮಾಡಿದ್ದಾರೆ ಸರ್. ಎಷ್ಟು ವರ್ಕರ್ ಇದ್ದಾರೆ ನಿಮ್ಮ ಜೊತೆ ಕೆಲಸ ಮಾಡೋದು? ಸರ್ 150-200 ಜನ ಇದ್ದಾರೆ ಸರ್. ಅಷ್ಟಕ್ಕೂ ಸ್ಯಾಲ್ರಿ ಆಗಿಲ್ಲ ಸರ್. ಕೆಲವ್ರದ್ದು ಆಗಿದೆ ಸರ್. ಇವಾಗ ಇಲ್ಲಿ ನಾವೆಲ್ಲ ನಾವು ರಜೆ ನಮಗೆ ಪೇಮೆಂಟ್ ಆಗಿಲ್ಲ, ಮನೇಲಿ ಬೈತವ್ರೆ ಅಂತ 2 ಮಂತ್ಸ್ ಆಗಿಲ್ಲ ಅಂತ ನಾವು ಮನೆಗಿದ್ದು ತಿರ್ಗಾ ಬಂದು ಮಾಡ್ತಾರೋ. ಅವ್ರಿಗೆ ವರ್ಕರ್ಸ್ಗಳಿಗೆಲ್ಲ ಆನ್ಲೈನ್ ಪೇಮೆಂಟ್ ಮಾಡಿದ್ದಾರೆ. ಗೊತ್ತಿಲ್ಲ ಸರ್. ಅವ್ರಿಗೆ ಮಾತ್ರ ಮಾಡಿದ್ದಾರೆ, ಮಿಕ್ದವ್ರಿಗೆ ಮಾಡಿಲ್ಲ. ನಾವು ಹಿಂಗೆ ಓಡಾಡ್ಕೊಂಡಿದ್ದೀವಿ, ನಮಗೆ ಮಾಡಿಲ್ಲ. ಕೆಲವ್ರದ್ದು ಆಗಿದೆ, ಕೆಲವ್ರದ್ದು ಮಾಡಿಲ್ಲ. ಮಂಜುಳಾ ಸರ್.